ಮನೆ ತನಕ ಬಂದು ಕ್ಷಮಿಸಿ ಅಂತ ಕೇಳ್ಕೊಂಡ್ರಲ್ಲ. ಆದ್ರೂ ನಮ್ ಮನೆ ಕಡೆ ಕಾಲು ಇಡ್ಬೇಡಿ ಅಂತ ಹೇಳಿಲ್ವೇನೆ? ಅವ್ರಿಗೇನು ಹೇಳ್ತಾರೆ. ನಮ್ ಕನಕ ಹೇಗಿದ್ದಾಳೆ ಅಂತ ನಾವು ನೋಡೋದ್ ಬೇಡ್ವಾ? ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಮ್ ಮಗಳನ್ನ ನಾವು ನೋಡೋದಿಕ್ಕೆ ಬಂದೇ ಬರ್ತೀವಿ. ಅದನ್ ಬೇಡ ಅನ್ನೋದಕ್ಕೆ ಅವ್ರು ಯಾರು? ಬನ್ನಿ ಅತ್ತೆ, ಬನ್ನಿ. ಅಮ್ಮ, ಅಜ್ಜಿ, ಈಗ ಇವಳು ನಿಮ್ಮ ಕನಕ, ಈ ಮನೆಯ ಸೊತ್ತು. ಇನ್ನು ಯಾಕಿಲ್ಲಿ ನಿಂತಿದ್ದೀರಿ? ನೋಡಿದಾಯ್ತಲ್ಲ, ಹೊರಡಿ. ಅಮ್ಮ, ನೀವ್ಯಾಕಿಲ್ ಬರಕ್ ಹೋದ್ರಿ? ಕನಕ, ಏನಮ್ಮ ನೀ ಮಾತಾಡ್ತಾ ಇರೋದು? ಮನೆ ಬಾಗ್ಲಿ ಬಂದವ್ರನ್ನ ಹೀಗ ಮಾತಾಡ್ಸೋದು? ಅದು ಯಾರು ಬಂದಿರೋದು? ನಿಮ್ಮಮ್ಮ, ನಿಮ್ಮಜ್ಜಿ. ಇವ್ರನ್ನ ಹೊಸಲಲ್ಲಿ ನಿಲ್ಸಿ ಯಾಕೆ ಬಂದಿರೋದು ಅಂತ ಕೇಳ್ತಾ ಇದೆಯಲ್ಲಮ್ಮ ನೀನು? ಅಮ್ಮ, ನೀನ್ ನಡ್ರಿ ಒಳಗಡೆ, ನಡ್ರಿ. ಬಾಮ್ಮ, ಬನ್ನಿ ಅಜ್ಜಿ. ಬಾಮ್ಮ, ಕೂತ್ಕೊಳ್ಳಿ, ಕೂತ್ಕೋ. ಅಮ್ಮ, ಸೌಖ್ಯನಾ? ಮನೆಯವರೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕಕ್ಕಿ ಹೇಗಿದ್ಯಮ್ಮ? ಚೆನ್ನಾಗಿದ್ದೇನಮ್ಮ. ಅವಳಿಗೇನಾಗಿದೆ? ಕುಡ್ದು ನೀರು ಅಲ್ಲಾಡದೆ ಇರೋ ಹಾಗೆ ಸುಖವಾಗಿದೆ. ಅಮ್ಮ, ಇವ್ರನ್ನ ಮತ್ತೆ ಪದ್ಮಾವತಿ ಅಂತ. ನಮಸ್ಕಾರ. ಇವರು ಅವ್ರ ತಮ್ಮ ನೀಲಕಂಠ ಅಂತ. ಅವ್ರ ಹೆಂಡತಿ ಚಿತ್ರ. ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಅದು ಮದುವೆ ಆದಾಗಿಂದ ನನ್ನ ಮಗಳನ್ನ ನೋಡೇ ಇರ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೇನಂತೆ, ನೀವು ಅವಳನ್ನ ನೋಡೋದಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಕನಕ ನನ್ನ ಸೊಸೆ ಅಲ್ಲ, ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗಳಕ್ಕಿಂತ ಹೆಚ್ಚು. ಬೇಕಾದ್ರೆ ಅವಳನ್ನ ಕೇಳಿ. ಹೌದಮ್ಮ, ಅತ್ತೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ನನಗಿಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಫೋನಲ್ಲೇ ನಿಂಗೆಲ್ಲ ಹೇಳಿದ್ನಲ್ಲ. ಫೋನಲ್ಲಿ ಹೇಳಿದ್ರೆ ಆಯ್ತದ? ನಾನು ಕುಬೇರ ಲಕ್ಷ್ಮಿ ನೀನ್ ನೋಡ್ಬೇಕು ಅಂತ ಬಂದಾಗ ನಿಮ್ ಮಾವ ನಿನ್ಗುಟ್ಟೆ ಮಾತಾಡಕ್ಕೆ ಬಿಡ್ಲಿಲ್ಲ. ಅದು ಶಾಂತನ ಮನಸ್ಸಿನಲ್ಲಿ ಕೊರಗ್ತಾನೆ ಇತ್ತು. ಅವಳು ನೀನ್ ನೋಡ್ಬೇಕು ಅಂತ ಬಲಿಸ್ತಾ ಇದ್ರು. ನಾನ್ ಬೇಡ ಅಂತ ಏಟ್ ಹೇಳಿದ್ರು ಕೇಳ್ದೆ ನೋಡ್ಬೇಕು ಅಂತ ಕರ್ಕೊಂಡ್ ಬಂದ್ಬಿಟ್ಲು ಆಟೆಯ. ಈಗ ನೀವೇ ಕಣ್ಣಾರ ನೋಡ್ತಾ ಇದ್ದೀರಲ್ಲ, ಈಗ್ಲಾದ್ರೂ ನಿಮ್ ಮಗಳು ಸಂತೋಷವಾಗಿದ್ದಾಳೆ ಅಂತ ನಂಬಿಕೆ ಬಂತು ತಾನೆ? ಹೌದಮ್ಮ, ಬಂತು. ಅದು ಯಾರಿಗೂ ಗೊತ್ತಾಗದೆ ಆಗಿದ್ ಮದ್ವೆ, ಯಾರಕ್ ತಾನೇ ಆತಂಕ ಇರಲ್ಲ ಹೇಳಿ? ಅದು ಅಲ್ಲದೆ ನಮ್ಮನೆ ಎದುರಿಗೆ ಮೂರ್ತಿಗಳು ಅಂತ ಇದ್ದಾರೆ. ಅವ್ರ ಮಗಳಿಗೆ ಎಲ್ರೂ ಮುಂದೆ ನಿಂತು ಶಾಸ್ತ್ರೋತ್ವಾಗಿ ಮದ್ವೆ ಮಾಡಿದ್ರು. ಆದ್ರೆ ಅತ್ತೆ ಮನೆ ಕಿರುಕುಳ ತಡ್ಕೊಳ್ಳಾರ್ದೆ 3 ತಿಂಗಳಿಗೆಲ್ಲ ಬಂದ್ಬಿಟ್ಲು. ಅದು ಬಿಡು ಸಂತ, ನಮ್ಮ ಹಿರಿಯಣ್ಣನ ಮಗಳನ್ನ
ಹುಡುಗಿ ಉದ್ದಕ್ಕೂ ದುಡ್ಡು ಸುರಿತಾನೆ ಅಂತ ಅವಳು ಕೊಟ್ಟು ಲಗ್ನ ಮಾಡಿ ಪರದೇಶಕ್ಕೆ ಕಳ್ಸಿರ್ಲಿಲ್ವಾ? ಈಗ ವರ್ಷಕ್ಕೆ ಮುಂಚೆ ಇಲ್ಲಿಗೆ ಬಂದು ಕಣ್ಣೀರಲ್ಲಿ ಕೈ ತೊಳಿತಾ ಇಲ್ವಾ? ಅದೇ ಭಯ ನನಗೂ ಇತ್ತು. ಎಲ್ಲ ನೋಡಿ ಮಾಡಿ ಮಾಡೋ ಮದ್ವೆಗಳೇ ಈ ಗತಿ ಆದ್ರೆ ಇನ್ನು ಕ್ಷಣ ಮಾತ್ರದಲ್ಲಿ ನಡೆದಿರೋ ಮದ್ವೆ ಹೇಗಿರುತ್ತೋ ಏನೋ ಅನ್ನೋ ಭಯ. ಅದು ಅಲ್ಲದೆ ನಮ್ಮ ಅತ್ತೆ ಮಗ ಸೊಸೆ ಎಲ್ಲ ಬಂದಾಗ ಕನಕಿ ಜೊತೆ ಮಾತಾಡೋ ಸ್ವತಂತ್ರನೂ ಇರಲಿಲ್ಲ. ಅವಳಿಲ್ಲಿ ದಾಸಿ ತರ ಇದ್ದಾಳೆ ಅಂತ ಹೇಳಿದ್ರು. ತುಂಬಾ ಹೆದರಿಸ್ಬಿಟ್ರು. ನನ್ನ ಮಗಳಿಗೇನಾದ್ರೂ ಆ ಗತಿ ಬಂದ್ಬಿಟ್ರೆ ಅವಳು ಪಟ್ಟ ಶ್ರಮ ತ್ಯಾಗ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅಯ್ಯಯ್ಯೋ, ಯಾಕೆ ಹಾಗಂತ ಇದ್ದೀರಾ? ಯಾಕೆಂದ್ರೆ ಕನಕಿ ನನ್ ಬಾಳ್ ಹಾಳಾಯ್ತು ಅಂತ ಅಳ್ತಾ ವಾಪಸ್ ಬಂದ್ಬಿಟ್ರೆ ಅದನ್ನ ಸಹಿಸೋ ಶಕ್ತಿ ನನ್ಗಿಲ್ಲ. ನನ್ನಿಂದ ನನ್ ಮಗಳು ಬಾಳ್ ಹಾಳಾಯ್ತಲ್ಲ ಅಂತ ನಾನ್ ಸತ್ತೇ ಹೋಗ್ತೀನಿ. ಇನ್ ಮುಂದೆನೂ ಅಷ್ಟೆ. ಕನಕ ನನ್ಗೋಸ್ಕರ ದೊಡ್ಡ ತ್ಯಾಗನೇ ಮಾಡಿದಾಳೆ. ಅವಳು ಸಂತೋಷವಾಗಿರೋದನ್ನಷ್ಟೇ ನಾನು ನೋಡ್ಬೇಕು. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ಅದನ್ನ ಸಹಿಸೋ ಶಕ್ತಿ ನನ್ಗಿಲ್ಲ. ಅವಳು ಕಣ್ಣೀರ್ ಹಾಕೊಂಡು ನಮ್ಮ ಮನೆಗೆ ವಾಪಸ್ ಬರಬಾರ್ದು. ಇಲ್ಲ ಅಮ್ಮ, ಉಸಿರಿರೋ ತನಕ ಏನೇ ಕಷ್ಟ ಬಂದ್ರು ನಾನೇ ಅನುಭವಿಸ್ತೀನಿ ಹೊರತು ಕಣ್ಣೀರು ಹಾಕ್ತಾ ನಿನ್ ಮುಂದೆ ನಿಂತ್ಕೊಳ್ಳಲ್ಲ ಅಮ್ಮ, ನಿಂತ್ಕೊಳ್ಳಲ್ಲ. ಹಾಗೇನೂ ಆಗಲ್ಲ. ನಾವೆಲ್ಲರೂ ಇದೀವಲ್ಲ, ಕನ್ಕನ್ನ ಚೆನ್ನಾಗಿ ನೋಡ್ಕೋತೀವಿ. ಹಾಗಂದ್ರೆ ಆಗತ್ತಾ? ಆದಷ್ಟು ಬೇಗ ನಮ್ಮ ಅವಿ ನಿಮ್ಮ ಕನಕನ್ನ ನಿಮ್ಮ ಮನೆಗೆ ವಾಪಸ್ ಕಳಿಸ್ತಾನೆ. ಏ ವಿಷ್ಕಂಠ, ಏನ್ ಬೊಗಳ್ತಿದ್ಯಾ ನೀನು? ಭಾವ, ವಿಷ್ಕಂಠ ಅಲ್ಲ, ನೀಲ್ಕಂಠ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಚೊಚ್ಚಲಿಗೆ ಹೆರಿಗೆ ಅಂತ ನಿಮ್ ಸೊಸೆನ ತವ್ರ ಮನೆಗೆ ಕಳಿಸೋದ್ ಬೇಡವಾ? ಇಲ್ಲೇ ಇಟ್ಕೊಳಕ್ಕಾಗತ್ತಾ? ಅದನ್ನೇ ನಾನು ಹೇಳಿದ್ದು. ಓ, ನೀವು ಅದನ್ನ ಹೇಳಿದ್ದು. ನಿಮ್ ಮಾತು ಕೇಳಿ ಒಂದ್ ನಿಮಿಷ ನನ್ನ ಎದೆನೇ ನಿಂತೋಗಿತ್ತು. ಅವಳು ಯಾಕೆ ಹೆರಿಗೆಗೆ ತವ್ರ ಮನೆಗೆ ಹೋಗ್ಬೇಕು? ಅವಳಿಗೇನ್ ಕಮ್ಮಿ ಆಗಿದೆ? 100 ಜನ ಡಾಕ್ಟರ್ನ ಮನೆಗೆ ಕರೆಸಿ ಆರೈಕೆ ಮಾಡಿಸ್ತೇನೆ. ನೋಡಿ, ನೀವಷ್ಟು ಭರವಸೆ ಕೊಟ್ರಲ್ಲ, ಅದೇ ಸಾಕು. ನಮ್ ಕನಕಿ ಸುಖವಾಗಿರ್ಬೇಕು, ಅದಷ್ಟೇ ನಮಗ್ ಬೇಕಾಗಿರೋದು. ಇನ್ಯಾವ ಸಂಪತ್ತು ಬೇಡ. ನೋಡಿ, ನೀವೇನು ಆತಂಕ ಪಡ್ಕೊಳ್ಬೇಡಿ. ನಾವು ಕನಕನ ಕಣ್ಣು ರೆಪ್ಪೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತೀವಿ. ನೋಡಿ ಅಮ್ಮ, ಕನಕನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಕನಕ ಈ ಮನೆ ಯಜಮಾನಿ. ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾರ್ಯಾರ ಸ್ಥಿತಿ ಎಲ್ಲೆಲ್ಲಿಗೆ ಬರುತ್ತೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಕನಕ ಈ ಮನೆಗೆ ಕಾಲಿಟ್ಟ ಗಳಿಗೆ ಚೆನ್ನಾಗಿದೆ, ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ. ಇವಳ ಮನಸ್ಸನ್ನು ನೋಯಿಸಿದ್ರೆ ಎಲ್ಲರಿಗೂ ಕೆಟ್ಟ ಕಾಲ ಬಂದಂಗೆ ತಾನೆ. ನಮ್ ಕನಕನ್ ಕಾಲ್ಗುಣನೇ ಅಂತದು. ನಮ್ಮ ಮನೆ ಭಾಗ್ಯಲಕ್ಷ್ಮಿ ಹೋಗ್ಬಿಟ್ಲು ಅಂತ ನಾವೀ ಕಣ್ಣೀರಾಗ್ತಾ ಇಲ್ವಾ? ಹೆಂಗೋ ಅವಳು ಇಲ್ಲಿ ಸುಖವಾಗವಳೆ ಅಂತ ಖಂಡಿತಾಯ್ತು. ನಡೀಶ್ ಅಂತ ನಾವು ಹೋಗೋಣ. ಸರಿ ಅಂತ. ಅಯ್ಯೋ, ಹಾಗೆ ಹೊಟ್ಬಿಟ್ರಲ್ಲ. ಮೊದಲನೇ ಸಾರಿ ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗಿ. ಬೇಡ, ಕನಕಿ ಸುಖವಾಗಿರೋದನ್ನ ನೋಡಿ ಹಬ್ಬದ ಊಟ ಮಾಡಿದಷ್ಟೇ ಸಂತೋಷ ಆಯ್ತು.
ಅವಳು ತುಂಬಿದ ಮನೆ ಸೇರಿದಾಳೆ ಅನ್ನೋ ಸಮಾಧಾನ ನಮ್ಗಿದೆ. ಇನ್ನೊಂದ್ಸಲ ಬಿಡುವು ಮಾಡ್ಕೊಂಡು ಬರ್ತೀವಿ. ನೋಡಿ, ಇನ್ನೊಂದ್ಸರಿ ಬರ್ಬೇಕಾದ್ರೆ ಎಲ್ರನ್ನೂ ತಪ್ಪದೆ ಕರ್ಕೊಂಡ್ಬನ್ನಿ. ಬೀಗರು ಅಂತ ಒಂದು ಸಣ್ಣ ಆತಿಥ್ಯನೂ ಕೊಟ್ಟಿಲ್ಲ ನಾವು. ಆಯ್ತು, ಖಂಡಿತ ಕರ್ಕೊಂಡು ಬರ್ತೀನಿ. ಬರ್ತೀವಿ. ನಮಸ್ಕಾರ. ಕನ್ಕಿ, ನಾವು ಹೊರಡ್ತೀವಿ. ನಮಸ್ಕಾರ. ಜೋಪಾನ ಕನ್ಕಿ. ಕದ್ಕ ಹೋಗ್ ಬರ್ತೀರಿ ಗದ್ದ. ಆಕಾಶ್ ಕೊಲೆಲು ನಿಂದೇ ಕೈವಾಡ ಇದೆ ಅಂತ ನಾಳೆ ದಿನ ಗೊತ್ತಾದ್ರೆ ನನ್ಗೆ ಯಾವ ಆಶ್ಚರ್ಯನೂ ಆಗೋದಿಲ್ಲ. ನಿನ್ನನ್ನ ನಾನು ಈ ಮನೆಯಿಂದ ಒಂದ್ಸಲ ಹೊರಗೆ ಹಾಕಿದ್ರೆ ನಿನ್ನ ಸಂಬಂಧ ಶಾಶ್ವತವಾಗಿ ಕಡ್ದು ಹೋಗುತ್ತೆ. ನೀನಲ್ಲ, ನಿಮ್ಮಪ್ಪ ಅಲ್ಲ, ಯಾರೇ ಬಂದು ಏನೇ ಮಾಡಿದ್ರು ಕನಕನ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈ ತಾಟ್ಕಿ ಮತ್ತೆ ಪ್ರತ್ಯಕ್ಷ ಆದಲ್ಲ. ನಿಂತ್ಕೋ. ಆಟೋ ಆಟೋ ಆಟೋ. ಎಲ್ಲಿಗೆ ಸರ್? ಎಲ್ಗಾರ್ಗು ಹೋಗಿಯಾ, ಮೊದಲಿನಿಂದ ಹೊರಡು. ಏಯ್, ನನ್ನಿಂದನೇ ತಪ್ಪಿಸ್ಕೊಂಡು ನೋಡ್ತೀಯಾ? ಓಡೋಡು. ಅದೆಲ್ಲ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಬೇಗ ನಡೆಯಪ್ಪ, ಇನ್ನು ಫಾಸ್ಟ್ ನಡೆಯಪ್ಪ. ಹಿಂದ್ಗಡೆ ಕಾರ್ ಬರ್ತಿದೆ, ಅದನ್ನ ಯಾಮರ್ಸ್ಬಿಡಪ್ಪ. ಯಾರು ಸರ್ ಅವರು? ಹುಡುಗಿನಪ್ಪ, ಮೋಹಿನಿ ತರ ಗಂಟು ಬಿದ್ದ್ಬಿಟ್ಟಿದಾಳಪ್ಪ. ಹುಡುಗಿನ ನೀವು ಓಡಿಸ್ಕೊಂಡು ಹೋಗೋದ್ ಬಿಟ್ಟು ನೀವ್ ಎದ್ಕೊಂಡು ಹೋಗ್ತಾ ಇದ್ರಾ? ಅಯ್ಯೋ, ಹುಡುಗಿನ ಹಿಡಂಬಿ ಕರಳು ಬಗ್ಗದು ಹಾರ ಮಾಡ್ಕೊಂಡ್ಬಿಡ್ತಾಳ ಅಷ್ಟೇ. ಬೇಗ ಬೇಗ ನಡೆಯಪ್ಪ. ನಿಂತ್ಕೊಳ್ಳೋ. ದುಡ್ಡು ಕೊಡ. ಹೇ, ತಗೋ. ಇದ್ರಲ್ಲಿ ಮೀಟರ್ ದುಡ್ಡೇನು 5ರಷ್ಟಿದೆ. ಅವ್ನ್ ಕಳ್ಳ. ಹೋಗೋಣ, ಇಟ್ಕೊಂಬನ್ನಿ. ನಡಿಯಾ. ನಿಂತ್ಕೊಳ್ಳೋ. ದುಡ್ಡು ಕೊಡ. ಹೇ, ತಗೋ. ಇದ್ರಲ್ಲಿ ಮೀಟರ್ ದುಡ್ಡೇನು 5ರಷ್ಟಿದೆ. ಅವ್ನ್ ಕಳ್ಳ. ಹೋಗೋಣ, ಇಟ್ಕೊಂಬನ್ನಿ. ನಡಿಯಾ. ಬಾರಯ್ಯ ಸುಮ್ನೆ ಬಿಡ್ರಪ್ಪ. ಮೇಡಮ್, ಇನ್ನು ಸ್ಟೇಷನ್ ಕರ್ಕೊಂಡು ನಡ್ರಿ. ಅಲ್ಲಿ ತದಕಿದ್ರೆ ಬುದ್ಧಿ ಬರುತ್ತೆ, ಇಲ್ಲಾಂದ್ರೆ ಮತ್ತೆ ಎಸ್ಕೇಪ್ ಆಗ್ತಾನೆ. ಪರವಾಗಿಲ್ಲ, ನಾನು ಇವನನ್ನು ವಿಚಾರಿಸ್ಕೋತೀನಿ. ನೀವು ಹೊರಡಿ. ಬಾರ.
ಬೇಡ ಬೇಡ ನಾನೇನು ಮಾಡ್ಬೇಡ ಬೇಡ ಬಿಟ್ಬಿಡು ನನ್ನ ನಾನೇನು ಮಾಡ್ಬೇಡ ನಾನು ಬಿಟ್ಬಿಡು ಬೇಡ ಬೇಡ ಬಿಟ್ಬಿಡು ನನ್ನ ಸಾಯ್ಬಿಡ್ತಾಳೆ ಇನ್ನೊಂದು ಶಬ್ದ ಆಚೆ ಬಂದ್ರೆ ಕುತ್ತಿಗೆ ಕುಯ್ದ್ಬಿಡ್ತೀನಿ. ಏಯ್ ಏನೋ ನನ್ ಕಣ್ ತಪ್ಪಿಸ್ಕೊಂಡು ಓಡೋಗ್ತೀಯ ನೀನು? ಈಗ ಓಡೋಗು ನೋಡೋಣ. ನಿನ್ನ ಕೈ ಮುಗಿತೀನಿ ನನ್ನ ಬಿಟ್ಬಿಡಮ್ಮ. ಹೇಯ್ ಯಾಕೋ ನನ್ ಕಂಡ್ರೆ ಹಾಗೆ ಓಡೋಗ್ತೀಯಾ? ನಿನ್ಗೇನೋ ರಹಸ್ಯ ಗೊತ್ತಿದೆ. ಏನದು ಅಂತ ಬೊಗಳು. ನನಗೆ ಯಾವ ರತ್ನಗಿರಿ ರಹಸ್ಯನೂ ಗೊತ್ತಿಲ್ಲಮ್ಮ. ಎಲ್ಲಿ ರಾಜನನ್ನ ಕೊಂದು ಬಿಡ್ತೀಯೋ ಅಂತ ಭಯ ನನಗೆ. ಏಯ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಯಾರೋ ಹೇಳಿದ್ ನಿಂಗೆ ನನ್ ರಾಜನನ್ ಕೊಂದೆ ಅಂತ? ಯಾರ್ಯಾಕೆ ಹೇಳ್ಬೇಕು? ನಂಗೆ ಗೊತ್ತು ನೀನೇ ರಾಜನ ಕೊಂದಿದ್ದು. ಏಯ್ ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ದೇನೋ? ನಾನ್ ಯಾಕೋ ರಾಜನನ್ ಕೊಲ್ಲಿ? ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಬಿಡಮ್ಮ, ಅದು ಆಕ್ಸಿಡೆಂಟ್ ಅಲ್ಲ. ಆಕ್ಸಿಡೆಂಟ್ ಹೆಸರು ಮಾಡ್ರು. ಏಯ್ ಚೋ ಬಾಯಿ. ಇನ್ನೊಂದ್ ಸತಿ ಇದನ್ನ ಕೊಲೆ ಅಂದ್ರೆ ನಿನ್ನ ಕೊಂದ್ಬಿಡ್ತೀನಿ ನೋಡು. ಇದಕ್ಕೆ ನಾನು ತಲೆ ಮರೆಸ್ಕೊಂಡು ಓಡಾಡ್ತಿರೋದು. ನೀನು ಹೆಣ್ಣಲ್ಲ, ರಾಕ್ಷಸಿ. ಎಲ್ಲಿ ನನ್ನ ತಲೆ ತೆಗಿತೀಯೋ ಅಂತ ಭಯ. ಏಯ್ ನಾನ್ ಯಾಕೋ ನಿನ್ನ ಕೊಲೆ ಮಾಡ್ಲಿ? ನಿನ್ ತಂಗಿ ಬದುಕಿರೋ ವಿಷಯನ ಆ ರಾಜಣ್ಣ ನನ್ಗೆ ಹೇಳ್ಬಿಡ್ತಾನೆ ಅಂತ ಅವನ್ನೇ ಬಿಟ್ಟಿಲ್ಲ. ಇನ್ನು ನನ್ ಬಿಡ್ತೀಯ? ವಾಟ್? ರಾಜಣ್ಣಂಗೆ ನನ್ ತಂಗಿ ಬದುಕಿರೋ ವಿಷಯ ಗೊತ್ತಿತ್ತ? ನಾಟಕ ಹೇಳ್ಬೇಡ ನೀನು. ರಾಜಣ್ಣ ಮಗು ಬಗ್ಗೆ ಹೇಳಕ್ ಬರ್ತಿದ್ದ. 10 ನಿಮಿಷ ಅವ್ನು ಬದುಕಿದ್ರೆ ಎಲ್ಲ ಸತ್ಯ ನನಗೆ ಗೊತ್ತಾಗ್ತಿತ್ತು. ಅಷ್ಟೊಳಗೆ ಅವನ ಮೇಲೆ ಕಾರಿಸಿ ನೀನು ಸಾಯಿಸ್ಬಿಟ್ಟೆ. ಇವತ್ತಲ್ಲ ನಾಳೆ ನೀನ್ ಕಾರಿ ಸಿಕ್ಕಿ ನಾನು ಸಾಯೋದ್ ಗ್ಯಾರಂಟಿ. ಏಯ್ ನಾನ್ ರಾಜಣ್ಣನ್ ಕೊಲೆ ಮಾಡಿಲ್ಲ. ನಿಜವಲ್ಲೂ ನಂಗೆ ರಾಜಣ್ಣನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಿನ್ನ ಕೈ ಮುಗಿತೀನಿ, ನನ್ನ ಬಿಟ್ಬಿಡಮ್ಮ. ನೀ ದುಡ್ಡು ಕಾಸು ಏನು ಬೇಡ. ಬದುಕಿದ್ರೆ ಎಲ್ಲರೂ ತಿರ್ಕೊಂಡು ತಿನ್ಬಿಡ್ತೀನಿ. ನಾನು ಬಿಟ್ಬಿಡಮ್ಮ. ನೋಡು, ಈಗ ನಾನು ಹೇಳದ್ನ ಸರಿಯಾಗಿ ಕೇಳಿಸ್ಕೊ. ನಾನ್ ರಾಜಣ್ಣನ್ನ ಕೊಲೆ ಮಾಡಿಲ್ಲ. ಅಕಸ್ಮಾತ್ ನನ್ಗೇನಾದ್ರೂ ವಿಷಯ ಗೊತ್ತಿದ್ದಿದ್ರೆ ನನ್ ಕಾರಿಂದ ಇಳಿದು ಬಂದು ನಿನ್ ಕಪಾಳಕ್ಕೆ ಹೊಡಿತಿರ್ಲಿಲ್ಲ. ನನ್ ಕಾರ್ ನಿನ್ ಮೇಲೆ ಹತ್ಸಿ ನಿನ್ನನ್ನು ರಾಜಣ್ಣನ ಜೊತೆ ಪಾತಾಳಕ್ಕೆ ಕಳಿಸ್ಬಿಡ್ತಿದ್ದೆ. ಈಗ್ಲೂ ಈ ಜುಜಿಬಿ ಆಟೋಗೂ ಒಂದು ಗುದ್ದಿದ್ರೆ ನೀನ್ ಟಿಕೆಟ್ ತಗೊಂಡ್ಬಿಡ್ತಿದ್ದೆ. ಗೊತ್ತಾಯ್ತಾ? ನನ್ಗೇನೋ ನಿನ್ ಮೇಲೆ ನಂಬಿಕೆನೆ ಬರ್ತಿಲ್ಲ ಕಣಮ್ಮ. ನೋಡು, ಈಗ ನಿನ್ನ ಬಿಡ್ತಾ ಇದ್ದೀನಿ. ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗು. ಆದ್ರೆ ನಂತರ ನೀನು ನನ್ನ ನಂಬೇಕು. ನೀನ್ ಹೇಳ್ತಿರೋದ್ ನಿಜಾನಾ? ನಿಜವಾಗ್ಲೂ ರಾಜಣ್ಣಂಗ್ ನನ್ನ ತಂಗಿ ಬಗ್ಗೆ ಗೊತ್ತಿತ್ತಾ? ಗೊತ್ತಿತ್ತು. ನಾನೀಗ ತೋರಿಸ್ತೀನಿ ಅಂತ ವ್ಯಕ್ತಿ ರಾಜಣ್ಣನೇ. ಅವನಿಗೆ ನಿನ್ ತಂಗಿ ಬಗ್ಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಈ ರಾಜಣ್ಣಂಗೆ ಹೇಗ್ ಗೊತ್ತಾಯ್ತು? ನೋಡವ, ನಾನು ಹೊರಟ್ಬಿಡ್ತೀನಿ. ಸರಿ, ಆದ್ರೆ ನೀನ್ ಎಲ್ಲಿರ್ತೀಯ ಅಂತ ನನಗ್ ಗೊತ್ತಿರ್ಬೇಕು. ನಾನ್ ಕರೆದ ತಕ್ಷಣ ನೀನ್ ಬರ್ಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರೂ ನೀನ್ ನನ್ನ ಕಾರ್ ಎದುರುಗಡೆ ಸಿಕ್ಕಾಕೊಂಡ್ರೆ ನಿಜವಾಗ್ಲೂ ನನ್ ಬ್ರೇಕ್ ಹಾಕಲ್ಲ. ಮೈಂಡ್